ಕನಕಪುರ ರೋಟರಿ ಸಂಸ್ಥೆಯು 2025-26ನೇ ಸಾಲಿನಲ್ಲಿ 14,800 ವಿವಿಧ ರೀತಿಯ ಸೇವಾ ಕಾರ್ಯಕ್ರಮಗಳನ್ನು ರಾಜ್ಯದಲ್ಲಿ ಮಾಡಿದ್ದು, ಅದೇ ರೀತಿ ಕನಕಪುರದಲ್ಲೂ ಸಹ 99 ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ರೂಪಿಸಿ ಕಾರ್ಯಗತಗೊಳಿಸಿದೆ ಎಂದು ರೋಟರಿ ಅಧ್ಯಕ್ಷ ಕೆಬಿಎಸ್ ಸಿದ್ದರಾಜು ಹೇಳಿದ್ದಾರೆ. ತಾಲೂಕಿನ ಹುಯ್ಯಂಬಳ್ಳಿ ಹೋಬಳಿಯ ಯಗನೂರು ಸರ್ಕಾರಿ ಮಾದರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ ವಿತರಣೆ ಮಾಡಿ ಮಾತನಾಡಿದರು. ಪದವಿ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳ ಪಟ್ಟಿಯನ್ನು ಮಾಡಿಕೊಂಡಿದ್ದು, ಅವುಗಳಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಕೂಡ ಒಂದಾಗಿದ್ದು, ಅದರ ಅಂಗವಾಗಿ ಕನಕಪುರ ತಾಲೂಕಿನ 4,000 ವಿದ್ಯಾರ್ಥಿಗಳಿಗೆ 28,000 ನೋಟ್ಬುಕ್ ವಿತರಣೆಯನ್ನು ಈ ದಿನ ಮಾಡಲಾಗಿದೆ ಎಂದು ತಿಳಿಸಿದರು. ರೋಟರಿ ಸಂಸ್ಥೆಯು ನಿಮ್ಮಂತಹ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡುತ್ತಿರುವುದು ನಿಮ್ಮಗಳಿಗೆ ಪ್ರೋತ್ಸಾಹ ಮಾಡುವ ದೃಷ್ಟಿಯಿಂದ ಅಷ್ಟೇ ಹೊರತು ನಿಮ್ಮಲ್ಲಿ ಇರುವ ಪ್ರತಿಭೆಯನ್ನು ಹೊರ ಜಗತ್ತಿಗೆ ತರುವ ಸಂದರ್ಭಕ್ಕೆ ನಮ್ಮ ಸಂಸ್ಥೆಯ ಒಂದು ಅಳಿಲು ಸೇವೆಯಾಗಿದೆ ಎಂದರು. ಈ ಕಾರ್ಯಕ್ರಮದ ಜೊತೆಗೆ ಪ್ರಸಕ್ತ ವರ್ಷದಲ್ಲಿ ಬಡ ಗ್ರಾಮೀಣ ಮಹಿಳೆಯರ ಕುಟುಂಬಕ್ಕೆ ನೆರವಾಗಲು ಹಸುಗಳನ್ನು ವಿತರಣೆ ಮಾಡಲಾಗಿದೆ. ಉದ್ಯೋಗ ಆಧಾರಿತವಾಗಿ ಟೈಲರಿಂಗ್ ತರಬೇತಿ ನೀಡಲಾಗಿದೆ. ಹಾಗೆಯೇ ನಗರದ ಮಧ್ಯಭಾಗದಲ್ಲಿ ಇರುವ ಕಾಳಿಕಾಂಬಾ ದೇವಾಲಯದ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಲಾಗಿದೆ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಕುಡಿಯಲು ಶುದ್ಧ ನೀರಿನ ಘಟಕ ನೀಡಲಾಗಿದೆ. ತದನಂತರ ಆರೋಗ್ಯ ಶಿಬಿರಗಳು ಸೇರಿದಂತೆ ಹಲವು 10 ಕಾರ್ಯಕ್ರಮಗಳು ನಮ್ಮ ಅವಧಿಯಲ್ಲಿ ಮಾಡಿರುವುದು ಸಂತೋಷದಾಯಕವಾದ ವಿಚಾರವಾಗಿದೆ ಎಂದು ತಿಳಿಸಿದರು. ರೋಟರಿ ಅಧ್ಯಕ್ಷ ಎಂಡಿ ವಿಜಯದೇವ್ ಅವರು ಮಾತನಾಡಿ, ರಾಜ್ಯದಲ್ಲಿ ಯಗನೂರು ಸರ್ಕಾರಿ ಮಾದರಿ ಶಾಲೆಯು ಮಾದರಿ ಶಾಲೆಯಾಗುವುದರ ಜೊತೆಗೆ ಪ್ರಥಮ ಶಾಲೆಯಾಗಿದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಗ್ರಾಮೀಣ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕೆಂಬ ಉದ್ದೇಶ ಇಟ್ಟುಕೊಂಡು ಪಂಚಾಯಿತಿಗೊಂದು ಮಾದರಿ ಶಾಲೆಯನ್ನು ತೆರೆಯುವ ಚಿಂತನೆ ಮಾಡಿ ರಾಜ್ಯಕ್ಕೆ ಮೊದಲನೇ ಶಾಲೆಯನ್ನು ಯಗನೂರು ಗ್ರಾಮದಲ್ಲಿ ತೆರೆದು ಒಳ್ಳೆಯ ಶಿಕ್ಷಣದ ಸೌಲಭ್ಯವನ್ನು ನಿಮಗೆ ನೀಡುತ್ತಿದ್ದಾರೆ. ಈ ಶಾಲೆಯಲ್ಲಿ ಶಾಲೆ ಆರಂಭದ ದಿನಗಳಿಂದ ಕೊನೆಯವರೆಗೆ ಖಾಸಗಿ ಶಾಲೆಗಳ ಮಕ್ಕಳಂತೆ ಸರ್ಕಾರಿ ಶಾಲೆಯಲ್ಲೂ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರೋಟರಿ ಮಾಜಿ ಅಧ್ಯಕ್ಷ ಭಾನುಪ್ರಕಾಶ್, ರೋಟರಿ ಸಂಗಮದ ಮೇಕೆದಾಟ್ ಅಧ್ಯಕ್ಷ ಎಚ್.ಕೆ. ರವಿ ಒಳಗೊಂಡಂತೆ ಹುಯ್ಯಂಬಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನೇಕ ಸಮಾಜ ಚಿಂತಕರು ಉಪಸ್ಥಿತರಿದ್ದರು. ಶಾಲಾ ಮಕ್ಕಳು ಒಳಗೊಂಡಂತೆ ಉಪನ್ಯಾಸಕರು ಸಹ ಈ ಸಂದರ್ಭದಲ್ಲಿ ಹಾಜರಿದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ ವಿತರಣೆ ಮಾಡಲಾಯಿತು. ರೋಟರಿ ಸಂಸ್ಥೆಯ ಟ್ರಸ್ಟ್ ಅಧ್ಯಕ್ಷರಾದ ವಿಜಯದೇವನವರೇ ಹಾಗೂ ಈ ಭಾಗದ ಮುಖಂಡರಾದ ಹಾಗೂ ಮಿಲ್ಕ್ ಸಿಟಿಯ ಅಧ್ಯಕ್ಷರಾದ ರವಣ್ಣವರೇ, ಮೇಕೆದಾಟಿನ ಅಧ್ಯಕ್ಷರಾದ ರವಣ್ಣವರೇ ಹಾಗೂ ಈ ಊರಿನ ಮುಖಂಡರುಗಳೇ ಹಾಗೂ ಶಿಕ್ಷಕ ವೃಂದದವರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಇವತ್ತು ನಾವು ನಿಮ್ಮ ಶಾಲೆಗೆ ಒಂದು ನೋಟ್ಬುಕ್ಕನ್ನು ವಿತರಣೆ ಮಾಡೋದಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಇಲ್ಲಿ ಈ ಶಾಲೆ ನೋಡ್ತಾ ಇರೋ ಒಂದು ಆನಂದ ಆಗ್ತಾ ಇದೆ. ಯಾಕೆಂದರೆ ಮಕ್ಕಳುಗಳಿಗೆ ಫ್ಯಾನೇ ಬೇಕಾಗಿಲ್ಲ, ನ್ಯಾಚುರಲ್ ಗಾಳಿ ಬರ್ತಾ ಇದೆ ಇಲ್ಲಿ. ಅದ್ರ ಮಕ್ಕಳುಗಳು ಇರುವಂಥ ಫೆಸಿಲಿಟಿನ ನಮ್ಮ ಮಾನ್ಯ ರಾಜ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಚೆನ್ನಾಗಿ ಈ ಸೌಲಭ್ಯವನ್ನು ಈ ಶಾಲೆಗೆ ಒದಗಿಸಿಕೊಟ್ಟಿದ್ದಾರೆ. ಇದೇ ರೀತಿ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಒದಗಿಸುವಂಥ ಒಂದು ಕಾರ್ಯವನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ನಾನು ನಮ್ಮ ಅಧ್ಯಕ್ಷ ಹೇಳಿದಂತೆ ನಿನ್ನೆ ರಾತ್ರಿ 12 ಗಂಟೆ 1 ನಿಮಿಷಕ್ಕೆ ನನ್ನ ಅಧಿಕಾರವನ್ನು ಮುಗಿದಿದೆ. ಅದು ನಾನು ಮಾಡುವಂಥ ಅಧಿಕಾರ ಅಲ್ಲ, ಅದು ನ್ಯಾಷನಲ್ ಇಂಟರ್ನ್ಯಾಷನಲ್ನಲ್ಲಿ ಎಲ್ಲನೂ ಕೂಡ ನಮ್ಮ ಎಲ್ಲ ಪ್ರೆಸಿಡೆಂಟ್ಗಳ ಒಂದು ಅಧಿಕಾರ ನಿನ್ನೆ ರಾತ್ರಿ ಮುಗಿದಿದೆ. ಈ ವರ್ಷ ನಾವು ನಮ್ಮ 3191 ಜಿಲ್ಲೆಯ ಅಧ್ಯಕ್ಷರುಗಳ ಒಂದು ಪ್ರಾಜೆಕ್ಟು ರಾತ್ರಿ ನಮ್ಮ ಡಿ.ಸಿ. ಅವರು ಹೇಳಿದ್ರು 14,800ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳನ್ನ ಈ ವರ್ಷ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ. ಅದರಲ್ಲೂ ನಾವು ಕನಕಪುರ ಸಂಸ್ಥೆಯಲ್ಲಿ ಇದು 99ನೇ ಪ್ರಾಜೆಕ್ಟು, 99 ಕಾರ್ಯಕ್ರಮಗಳನ್ನ ನಾನು ಇಲ್ಲಿವರೆಗೂ ಕೂಡ ಈ ರೋಟರಿ ಸಂಸ್ಥೆಯಲ್ಲಿ ಹಮ್ಮಿಕೊಂಡು ಜನಗಳಿಗೆ ಸಹಾಯ ಮಾಡುವಂಥ ರೀತಿಯಲ್ಲಿ ನಾನು ಮಾಡಿದ್ದೀನಿ. ನಾವು ಪದವಿ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ಯೋಜನೆಗಳನ್ನ ನಾವು ಹಮ್ಮಿಕೊಂಡಿದ್ವಿ. ಆ ಯೋಜನೆಗಳಲ್ಲಿ ಇದು ನನಗೆ ಪ್ರಮುಖವಾದಂಥ ಈ ಒಂದು ನೋಟ್ಬುಕ್ ವಿತರಣೆ ಕಾರ್ಯಕ್ರಮ. ಅದರಲ್ಲಿ ಕನಕಪುರ ತಾಲೂಕಿನ
4,000 ಮಕ್ಕಳಿಗೆ 25,000 ನೋಟ್ಬುಕ್ಗಳನ್ನ ನಾವು ಈಗಾಗಲೇ ವಿತರಣೆ ಮಾಡಿದ್ವಿ. ಇದು ಕೊನೆ ಕಾರ್ಯಕ್ರಮ ಹೇಳಿ ಅವರಿಗೆ ನಮಗೆ ಹೇಳಿದರು. ಅದೆಲ್ಲೂ ಕೂಡ ನಮ್ಗೆ ಅಚ್ಚುಮೆಚ್ಚಿನ ನಾಯಕರು ಈ ಭಾಗದಲ್ಲಿ, ನಿಮಗೆಲ್ಲ ಗೊತ್ತಿರುವಂಥದ್ದೇ. ಅದರಿಂದ ನಾವು ಈ ಶಾಲೆನ ವಿಶೇಷವಾಗಿ ಆಯ್ಕೆ ಮಾಡಿಕೊಂಡು ನಮ್ಮ ವಿಜಯದೇವಣ್ಣವರ ಮಾರ್ಗದರ್ಶನದಂತೆ ಈ ಶಾಲೆಯನ್ನು ನಾವು ವಿತರಣೆ ಮಾಡೋದಕ್ಕೆ ಇವತ್ತು ಬಂದಿದ್ದೀವಿ. ರೋಟರಿ ಸಂಸ್ಥೆ ನೋಟ್ಬುಕ್ ಕೊಡ್ತಾ ಇರೋದು ನಿಮಗೇನು ದೊಡ್ಡದಂತಲ್ಲ. ಅಂದರೆ ನಿಮ್ಮ ತಂದೆ ತಾಯಿ ನೋಟ್ಬುಕ್ಕ ಕೊಡಿಸ್ತಾರೆ, ಅದು ಕೊಡಿಸೋರು ಅಂತಲ್ಲ. ಇದು ನಾವು ಕೊಡ್ತಾ ಇರುವಂಥದ್ದು ನೀವೆಲ್ಲರೂ ಕೂಡ ಮುಂದಕ್ಕೆ ಒಂದು ಅನುಕೂಲ ಆಗಲಿ. ಇಲ್ಲೆಲ್ಲರೂ ಕೂಡ ಬಡ ಮಕ್ಕಳುಗಳು ಮತ್ತು ಯಾರು ಶ್ರೀಮಂತರುಗಳಿಲ್ಲ ಅಂತ ಹೇಳಿ ನಾವು ಒಂದು ನಿಮಗೆ ಸಾಂಕೇತಿಕವಾಗಿ ಒಂದು 5 ಬುಕ್ಕನ್ನು ನಾವು ಕೊಡ್ತೀವಿ. ಒಂದು ಬುಕ್ಕು ನೀವು ಕೊಂಡ್ಕೋಬೇಕು ಅಂತ ಅಂದರೆ ಒಂದು ಅಂಗಡಿನಲ್ಲಿ ಒಂದು ಬುಕ್ಕೆ 28 ರೂಪಾಯಿ ಬೀಳುತ್ತೆ ನಿಮಗೆ. ಅದರಿಂದ ನಾವು ಒಂದು ಸಣ್ಣ ರೋಟರಿ ಸಂಸ್ಥೆಯ ಸಹಾಯದಿಂದ ಎಲ್ಲ ಮಕ್ಕಳಿಗೂ ಕೂಡ ನಾವು ಒಂದು ಈ ಸೌಲಭ್ಯವನ್ನು ಒದಗಿಸಬೇಕು ಅಂತೇಳಿ ನಾವು ಪಣ ತೊಟ್ಟಿದ್ವಿ. ಹಾಗೆ ಇದೊಂದೇ ಕಾರ್ಯಕ್ರಮ ಅಲ್ಲ, ಹಲವಾರು ಕಾರ್ಯಕ್ರಮಗಳನ್ನ ಈ ವರ್ಷ ನಾವು ರೂಪಿಸಿ ಹಲವಾರು ಬಡ ಹೆಣ್ಣು ಮಕ್ಕಳಿಗೆ ಹಸುಗಳನ್ನ ಕೊಟ್ಟಿದ್ವಿ. ಒಂದು ಬುಕ್ 28, ನಿಮ್ಗೆ 5 ಬುಕ್ಕೆ 148 ಚಿಲ್ಡ್ರನ್ ಆಗ್ತದೆ. ಅದು ಕೂಡ ಹಲವಾರು ರೋಟರಿ ಸಂಸ್ಥೆಯಲ್ಲಿ ಕೂಡ ಕಾರ್ಯಕ್ರಮಗಳನ್ನ ಕನಕಪುರ ತಾಲೂಕಿನ ಬಡ ಹೆಣ್ಣುಮಕ್ಕಳನ್ನ ಗುರುತಿಸಿ ಹಸುಗಳನ್ನ ವಿತರಣೆ ಮಾಡಿದ್ದೀವಿ. ಹಾಗೆ ನಮ್ಮ ಕನಕಪುರ ಹೃದಯ ಭಾಗದಲ್ಲಿ ಕಲ್ಯಾಣಿಯನ್ನು ಒಂದು ಜೀವೋದ್ಧಾರ ಮಾಡಿ ಆ ಟ್ರಸ್ಟ್ಗೆ ನಾವು ವಹಿಸಿದ್ದೀವಿ. ಹಾಗೆ ಒಂದು ಹಳ್ಳಿ ಹಬ್ಬ ಮತ್ತು ಸರ್ಕಾರಿ ಶಾಲೆಗೂ ನಮ್ಮ ರೋಟರಿ ಸಂಸ್ಥೆಗೂ ಒಂದು ಅವಿಭಾವ ಸಂಬಂಧ ಇದೀಗ. ಶಿಕ್ಷಣ ಅಂದರೆ ನಾವು ರೋಟರಿ ಸಂಸ್ಥೆ ಅಂದರೆ ಶಿಕ್ಷಣ. ನಾವು ಗೆಲ್ಲೋದು ಕೂಡ ಹೆಚ್ಚು ಜಾಸ್ತಿ ಕಾರ್ಯಕ್ರಮ ಮಾಡೋದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ. ಈಗಾಗಲೇ ಶುದ್ಧ ನೀರು ಘಟಕಗಳನ್ನ ನಾವು ಹಲವಾರು ಶಾಲೆಗಳಿಗೆ ನಾವು ಕೊಟ್ಟಿದ್ದೀವಿ. ಈ ವರ್ಷದ ಅಧ್ಯಕ್ಷರು ಈಗಾಗಲೇ ತೆಂಗನಕಳ್ಳಿ ಶಾಲೆಯಲ್ಲಿ ಈಗ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ. ಅವರು ಕೂಡ ಶುದ್ಧ ನೀರು ಘಟಕವನ್ನು ನಾವು ಈಗ ಉದ್ಘಾಟನೆ ಮಾಡಿ ಅವರು ಕೂಡ ಆ ಶಾಲೆಗೆ ನೋಟ್ಬುಕ್ಕನ್ನು ಕೊಟ್ಟು ಸೊಸಿ ನೆಡುವಂಥ ಕಾರ್ಯಕ್ರಮಗಳನ್ನ ನಾವು ಮಾಡಿ ಅಲ್ಲಿ ಉಚಿತವಾಗಿ ಶಾಲೆಯ ಮಕ್ಕಳಿಗೆ ಕಣ್ಣಿನ ತಪಾಸಣೆ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ಅಲ್ಲಿ ಒಂದು ಬ್ಯಾಚ್ ನಾವು ಬಿಟ್ಟು ನಾವೀಗ ಆಲ್ರೆಡಿ ನಾವು ಈ ಶಾಲೆಗೆ ಬಂದಿದ್ದೀವಿ. ಹಲವಾರು ಕಾರ್ಯಕ್ರಮಗಳನ್ನ ನಾವು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ರೋಟರಿ ಸಂಸ್ಥೆ ನಮ್ಮ ಮುಂದಿನ ವರ್ಷ ಅಧ್ಯಕ್ಷರು ಈ ವರ್ಷ ಅಧ್ಯಕ್ಷರು ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸ್ತಾರೆ ಅಂತ ಹೇಳ್ತಾ ಇವತ್ತು ಸಾಂಕೇತಿಕವಾಗಿ ನಿಮ್ಮೆಲ್ಲರೂ ಕೂಡ ಒಂದು ನೋಟ್ಬುಕ್ ಅನ್ನು ಕೊಡೋದಕ್ಕೆ ಬಂದಿದ್ದೀವಿ. ನಮಗೆ ಒಂದು ಹೆಮ್ಮೆ ಆಗ್ತದೆ. ರೋಟರಿ ಸಂಸ್ಥೆ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಾ ಇದೀವಿ ಅಂತ ಒಂದು ಹೆಮ್ಮೆ ಆಗ್ತದೆ ಅಂತ ಹೇಳ್ತಾ ಒಂದೆರಡು ಮಾತನ್ನು ಆಡೋದಕ್ಕೆ ನನಗೆ ಈ ಸ್ಕೂಲಿನ ಸಿಬ್ಬಂದಿ ವರ್ಗದವರು ಮಕ್ಕಳ ಪರವಾಗಿ ಮತ್ತು ಈ ಗ್ರಾಮದ ಮುಖಂಡರ ಪರವಾಗಿ ವೇದಿಕೆ ಮೇಲೆ ಎಲ್ಲ ನನ್ನ ಹಿರಿಯರ ಪರವಾಗಿ ಒಂದೆರಡು ಮಾತಾಡೋದಕ್ಕೆ ನಮಗೆ ಒಂದು ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ಕೂಡ ವಂದಿಸುತ್ತಾ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀವಿ. ಅನುಕೂಲವನ್ನ ನೀವು ಪಡಿತಕ್ಕಂಥವ್ರು ಏನಂದ್ರೆ ಇದರಲ್ಲಿ ಏನು ಅಂತಂದ್ರೆ ಒಂದು ಯಾವುದೇ ಒಂದು ಖಾಸಗಿ ಶಾಲೆ, ಈಗ ನೀವೇನಕ್ಕೆ ಖಾಸಗಿ ಶಾಲೆಗೆ ಸೇರಿಸ್ತಾರೆ ಮಕ್ಕಳನ್ನ? ಇಲ್ಲಿ ಒಂದು ಗೌರ್ಮೆಂಟ್ ಶಾಲೆನಲ್ಲಿ ಯಾವ ತರ ಮಕ್ಕಳುಗಳು ಉಳ್ಕೊಂಡವ್ರೆ, ಯಾತಕ್ಕೆ ಅಂತ ಅಂದ್ರೆ ಮಕ್ಕಳುಗಳು ಅವ್ರ ತಂದೆ ತಾಯಿ ಆ ಒಂದು ಫೀಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಬುದ್ಧಿವಂತರಿದ್ದಾರೆ ಎಲ್ಲ ಮಕ್ಕಳುಗಳು. ನೀವು ಸಹ ಎಲ್ಲ ಬುದ್ಧಿವಂತರಿದ್ದೀರಿ. ಆದ್ರೆ ನಿಮಗೆ ಅಷ್ಟೊಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಓದಿಸಿ ನಿಮಗೆ ಒಂದು ವ್ಯವಸ್ಥೆಯನ್ನು ಮಾಡಿಸುವಂತ ಇದರಲ್ಲಿ ತಂದೆ ತಾಯಿಗಳಿಗೆ ತುಂಬಾ ಹಣಕಾಸಿನ ಒಂದು ತೊಂದರೆಗಳು ಅಥವಾ ಒಂದು ಬೇರೆ ಬೇರೆ ಒಂದು ಕಾರಣಗಳಿಂದ ಶಾಲೆಗೆ ಸೇರಿಸಲಿಕ್ಕೆ ಕಷ್ಟ ಆಗ್ತದೆ ಪ್ರೈವೇಟ್ ಶಾಲೆಗೆ ಅಂತ ದೃಷ್ಟಿಯಿಂದ ಆ ಪ್ರೈವೇಟ್ ಶಾಲೆಗಳಲ್ಲಿ ಏನೇನು ಅನುಕೂಲಗಳಿದೆಯೋ, ಈಗ ಯೂನಿಫಾರ್ಮ್ ಇಂದ ಹಿಡಿದು ಇಲ್ಲಿ ಟೀಚರ್ಗಳೆಲ್ಲ ಬೇಕಾದ ಟೀಚರ್ಗಳಿಂದ ಹಿಡಿದು ಕಂಪ್ಯೂಟರ್ ಹಿಡಿದು ನಿಮ್ದು ವ್ಯಾಯಾಮದ ವಿಭಾಗಗಳಿಂದ ಹಿಡಿದು ನಿಮ್ದು ಪಠ್ಯ ಪುಸ್ತಕಗಳಿಂದ ಹಿಡಿದು ಎಲ್ಲವನ್ನು ಸಹ ಅದಕ್ಕಿಂತ ಒಂದು ಹೆಚ್ಚಿನ ಮಟ್ಟದಲ್ಲಿ ಮಾಡೋದ್ರ ಮೂಲಕ ನಿಮಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು. ಅದರಲ್ಲೂ ಬಡತನದಲ್ಲಿರ್ತಕ್ಕಂಥ ಮಕ್ಕಳು ಮತ್ತು ಬಡತನ ಅಲ್ಲದೆ ಇದ್ರೂ ಕೆಲವರು ಒಳ್ಳೆಯವರು ಇಲ್ಲಿ ಬರ್ಬೋದು ಸ್ಕೂಲ್ಗೆ. ಆ ಬಡತನದವರೇ ಬರಬೇಕು ಗೌರ್ಮೆಂಟ್ ಸ್ಕೂಲ್ಗೆ ಅಂತ ಇಲ್ಲ. ಅಂದ್ರೆ ಯಾತಕ್ಕೆ ಇಷ್ಟೆಲ್ಲ ಬಹಳಷ್ಟು ಆಲೋಚನೆ ಮಾಡೋರೆ ಅಂತ ಅಂದ್ರೆ ಇಲ್ಲಿ ತನಕ ಈ ದೇಶದ ಒಂದು ಪ್ರಗತಿಗೆ ಒಂದು ದೇಶದ ಅತ್ಯಂತ ಹೆಚ್ಚಿನ ಹುದ್ದೆಗಳನ್ನ ಅಲಂಕರಿಸಿರ್ತಕ್ಕಂಥವ್ರು ಹೆಚ್ಚಿನ ಡಾಕ್ಟ್ರು, ಇಂಜಿನಿಯರ್ಸು ಅಥವಾ IAS, KS, IAS ಮಾಡಿರ್ತಕ್ಕಂಥವರೆಲ್ಲ ಅತಿ ಹೆಚ್ಚು ಜನ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ದವರು ಅನ್ನುವಂಥದ್ದು ನಿಮ್ಗೆ ಗಮನದಲ್ಲಿರಲಿ.
ಹಾಗಾಗಿ ನಿಮಗೂ ಯಾವುದೋ ಒಂದು ಅಂತ ಅವಕಾಶ ಇದ್ರೆ ಇವತ್ತಿನ ಒಂದು ಯುಗದಲ್ಲಿ, ಇವತ್ತಿನ ಒಂದು ಆಧುನಿಕ ಯುಗದಲ್ಲಿ ಅದಕ್ಕೆ ಒಂದು ಅವಕಾಶ ಆಗಲೇ ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನೀವು ಮಕ್ಕಳೇನಿದ್ದೀರಿ, ಡಿ ಕೆ ಶಿವಕುಮಾರ್ ಅವರನ್ನ, ಡಿ ಕೆ ಸುರೇಶ್ ಅವರನ್ನ, ಈ ಸ್ಥಳೀಯ ಮುಖಂಡರನ್ನ ನೀವು ಯಾವತ್ತೂ ನೆನೆಸ್ಕೊಳ್ಬೇಕಾದಂಥ ಒಂದು ಸಂಭವ. ಯಾಕೆಂದ್ರೆ ನೀವು ಮುಂದೆ ದೊಡ್ಡವರಾಗಿ ಒಂದು ಒಳ್ಳೆ ಹುದ್ದೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ನೆನೆಸ್ಕೊಳ್ಳಿ. ಈ ಒಂದು ದಿಕ್ಕಿನಲ್ಲಿ ಇವತ್ತು ಈ ಶಾಲೆ ಪ್ರಾರಂಭ ಆಗ್ತಾ ಇದೆ. ನಿಮ್ಮ ಭಾಗ್ಯ ಏನು ಅಂತಂದ್ರೆ ಈ ಶಾಲೆನ ಬಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ, ಈಗಿನ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರೇ ಅಧಿಕೃತವಾಗಿ ಒಂದಿನ ಉದ್ಘಾಟನೆಯನ್ನ ಮಾಡಿ ನಿಮ್ಮೆಲ್ಲರಿಗೂ ಒಂದು ಅಧಿಕೃತವಾಗಿ, ಈಗಾಗಲೇ ಶಾಲೆ ನಡೀಲಿ ಅನ್ನುವಂಥ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಈಗ ಶಾಲೆ ಪ್ರಾರಂಭ ಆಗಿದೆ, ಶಾಲೆ ನಡೀತಾ ಇದೆ. ಆದರೆ ಅಧಿಕೃತವಾಗಿ ಡಿ ಕೆ ಶಿವಕುಮಾರ್ ಅವರು ಬಂದು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಇದನ್ನ ಶಾಲೆಯನ್ನು ಅಧಿಕೃತವಾಗಿ ಮಾಡ್ತಾರೆ. ಇದು ರಾಜ್ಯದಲ್ಲಿ ಈ ಒಂದು ಏನು ಈ ಶಾಲೆ ಇದೆ, ಈ ಶಾಲೆ ಪ್ರಪ್ರಥಮವಾದಂಥ ಒಂದು ಶಾಲೆ, ಈ ಒಂದು ಮಾದರಿ ಶಾಲೆಯ ಒಂದು ಇದರಲ್ಲಿ ಅಂತ ಹೇಳಿ ನಿಮಗೆ ನಾವು ಇಂಥ ಶಾಲೆಯಲ್ಲಿ ಫಸ್ಟ್ ಬ್ಯಾಚ್ ನಾವು ಅಥವಾ ಫಸ್ಟ್ ಸ್ಟೂಡೆಂಟ್ಸ್ ನಾವು ಅಂತ ಹೇಳ್ಕೊಳ್ಳಿಕ್ಕೆ ನಿಮ್ಮೆಲ್ಲರಿಗೂ ಹೆಮ್ಮೆ ಇರ್ತದೆ. ಇವತ್ತಿನ ಕಾರ್ಯಕ್ರಮ ಏನು ಅಂತ ಅಂದರೆ, ಈ ಒಂದು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ರೋಟ್ರಿ ಎನ್ನುವಂಥ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಅನೇಕ ಸೇವಾ ಕಾರ್ಯಕ್ರಮಗಳನ್ನ ಮಾಡ್ತದೆ. ನಮ್ಮ ರವಿ ಅವ್ರಿಗೂ ಸಹ ಒಂದು ಮೇಕೆದಾಟು ರೋಟರಿ ಸಂಸ್ಥೆ ಅಂತ ಇಲ್ಲೇನೇ ಅವರು ಒಂದು ಸಂಸ್ಥೆ ಮಾಡಿದ್ದಾರೆ. ಕನಕಪುರದಲ್ಲಿ ಇನ್ನೊಂದು ರೋಟರಿ ಇದೆ, ಇನ್ನೊಂದು ಮಿಲ್ಕ್ ಸಿಟಿ ಅಂತ ಒಂದು 3 ಸಂಸ್ಥೆಗಳು ನಮ್ಮ ಕನಕಪುರದಲ್ಲೇ ರೋಟರಿ ಸಂಸ್ಥೆ ಇದೆ. ಇದು ಬರೀ ಕನಕಪುರ ಮಾತ್ರದಲ್ಲಿಲ್ಲ, ಇಡೀ ಪ್ರಪಂಚದಲ್ಲಿ ಒತ್ತು ಮುಳುಗದ ಟೈಮಲ್ಲಿ ಹೆಂಗೆ ಎಲ್ಲೂ ಒತ್ತು ಮುಳುಗೋದಿಲ್ವೋ, ಸೂರ್ಯ ಮರೆಯಾಗೋದಿಲ್ವೋ, ಆ ರೀತಿ ಪ್ರಪಂಚ ಇದೆಯೋ ಆ ರೀತಿ ಪ್ರತಿಯೊಂದು ನಿಮಿಷನೂ ಸಹ ರೋಟರಿ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ನಡೆಯುವಂಥ ಒಂದು ಕಾರ್ಯಕ್ರಮ ಇದೆ. ಇವತ್ತು ನೀವು ಪಲ್ಸ್ ಪೋಲಿಯೋ ನಡೀತಾ ಇದೆ, ಮುಕ್ತಾಯ ಆಯ್ತು. ನಿನ್ನೆನೋ ಒಂದು ಸ್ಟೇಜ್ ಮುಕ್ತಾಯ ಆಯಿತು. ಕೇಳಿದ್ರಲ್ಲ ಪಲ್ಸ್ ಪೋಲಿಯೋ ಹನಿ ಹಾಕ್ತಾರಲ್ಲ, ಆ ಎಲ್ಲ ಹನಿಯನ್ನ ದಾನವಾಗಿ ಕೊಡ್ತಕ್ಕಂಥದ್ದು ರೋಟರಿ ಸಂಸ್ಥೆ. ನಮ್ದು ಪೋಲಿಯೋನ ಎರಾಡಿಕೇಟ್ ಮಾಡಬೇಕು ಇದು ಈ ಪ್ರಪಂಚದಿಂದ ಅಂತ ಹೇಳಿ ಪ್ರತಿಯೊಂದು ಒಂದು ಹನಿಗೆ 80 ರೂಪಾಯಿ ಕಾಸ್ಟ್ ಬೀಳ್ತದೆ. ಇಡೀ ಪ್ರಪಂಚಕ್ಕೆ ಎಷ್ಟು ಖರ್ಚುಗಳು ಬರ್ತದೋ ಅಷ್ಟನ್ನು ಫ್ರೀಯಾಗಿ ಕೊಡ್ತಕ್ಕಂಥದ್ದು ನಮ್ಮ ರೋಟರಿ ಸಂಸ್ಥೆ. ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಈ ಶಾಲೆಗಳಿಗೆ ಸಂಬಂಧಪಟ್ಟಂಗೆ ಈಗ ಡೆಸ್ಕ್ಗಳು ಕೊಡಿಸೋದು, ಆ ಸ್ಕೂಲ್ಗಳಿಗೆ ಉಪಕರಣಗಳನ್ನು ಕೊಡಿಸೋದು, ಫಿಲ್ಟರ್ ವಾಟರ್ಗಳನ್ನು ಕೊಡಿಸೋದು, ಫಿಲ್ಟರ್ ವಾಟರ್ ಯೂನಿಟ್ಗಳನ್ನ ಕೊಡಿಸೋದು, ಮತ್ತೆ ಶಾಲಾ ಮಕ್ಕಳಿಗೆ ಶಾಲಾ ಯೂನಿಫಾರ್ಮ್ಗಳನ್ನ ಕೊಡಿಸೋದು, ಇಂಥ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಈ ಕನಕಪುರದ ಸಂಸ್ಥೆಗಳು ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ನಮ್ಮ ಸಿದ್ದರಾಜ್ ಅವರ ಅಧ್ಯಕ್ಷದಲ್ಲಿ ಅವರು ನಿನ್ನೆಗೆ ಕೊನೆ. ಇಲ್ಲಿ ನಮ್ಮ ರೋಟರಿಲಿ ಹೆಂಗೆ ಅಂತಂದ್ರೆ 1 ವರ್ಷ ಅವಧಿ, ಜುಲೈ 1ರಿಂದ ಜೂನ್ 30ಕ್ಕೆ ಕಡೆ. ಜೂನ್ 30 ರಾತ್ರಿ 12 ಗಂಟೆ ಕರೆಕ್ಟಾಗಿ 12 ಗಂಟೆಗೆ ಅಧ್ಯಕ್ಷರಿಂದ ಡೆಲೀಟ್ ಆಗಬೇಕಾದ್ರೆ ಇನ್ನೊಬ್ಬರು ಅಧ್ಯಕ್ಷರನ್ನ ಈಗಾಗಲೇ ನೇಮಕ ಮಾಡಿರ್ತಾರೆ. ಅವ್ರ ಅಧ್ಯಕ್ಷರು ಬರ್ತಾರೆ. ಇಲ್ಲಿ ನಮ್ಮಲ್ಲಿ ಚೇರ್ಮನ್ರನ್ನ ರಾಜೀನಾಮೆ ಕೊಡಿ ಅಂತಂದ್ರೆ ರಾಜೀನಾಮೆ ಕೊಟ್ಟು ಅಕ್ಸೆಪ್ಟ್ ಮಾಡಿ ಆಮೇಲೆ ಮಾಡ್ತಾರೆ. ಒಬ್ಬ ಮುಖ್ಯಮಂತ್ರಿ ಇನ್ನೊಬ್ಬ ಮುಖ್ಯಮಂತ್ರಿ ಚೇಂಜ್ ಮಾಡಬೇಕಾದ್ರೆ ಬೇಕಾದಷ್ಟು ಫಾರ್ಮಾಲಿಟೀಸ್ ಇರ್ತದೆ. ಸೊಸೈಟಿ ಅಧ್ಯಕ್ಷನ್ ಮಾಡ್ಬೇಕಾದ್ರೆ ಬೇರೆ ಇರ್ತದಲ್ಲ, ಆ ರೀತಿ ಅಲ್ಲ ಇಲ್ಲಿ. ಜೊತೆಗೆ ಇಂಟರ್ನ್ಯಾಷನಲ್ ಅಧ್ಯಕ್ಷರಿಂದ ಹಿಡಿದು ನಮ್ಮ ಜಿಲ್ಲಾ ಗವರ್ನರ್ ಇಂದ ಹಿಡಿದು ಇಲ್ಲಿಯ ಅಧ್ಯಕ್ಷರವರೆಗೂ ಜೂನ್ 30ನೇ ತಾರೀಕು ರಾತ್ರಿ 12 ಗಂಟೆಗೆ ಅವ್ರ ಅಕೌಂಟ್ ಎಲ್ಲ ಶಟ್ ಡೌನ್ ಆಗೋಯ್ತದೆ. ಆದ್ರೂ ಡಿಕೆ ಆ ರೀತಿ ನಮ್ಮ ಒಂದು ರೋಟರಿ ಕಾರ್ಯಕ್ರಮಗಳಿದೆ. ಸಿದ್ದರಾಜ್ ಅವರ ಅವಧಿ ನಿನ್ನೆ ಜೂನ್ 30ಕ್ಕೆ ಮುಗಿದೋದ್ರೂ ಅವ್ರು ಮಾಡ್ಕೊಂಡಿದ್ರಲ್ಲ ಪ್ರಾಜೆಕ್ಟ್ ಎಲ್ಲ ಶಾಲೆಗಳಿಗೆ, ನಮ್ಮ ಕನಕಪುರ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಶಾಲಾ ಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆಯ ಮಕ್ಕಳುಗಳಿಗೆ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ಕೊಡುವಂತ ಒಂದು ಕಾರ್ಯಕ್ರಮವನ್ನು ಈ ಸರಿ ಹಮ್ಮಿಕೊಂಡಿದ್ದು. ಅದನ್ನ ಈಗಾಗಲೇ ಎಲ್ಲಾ ಕಡೆಯಿಂದ ಮುಗಿಸಿ ಇವತ್ತು ಇಲ್ಲಿಗೆ ಬಂದವ್ರೆ. ಇದೆಲ್ಲ ಕಡೆಯ ದಿನ ಇವತ್ತು ಭೋಪಾಲ್ ಇವತ್ತು ಕಡೆಯ ದಿನ ಇವತ್ತು. ಈ ತರದ್ದು ಹೆಂಗೆ ಅಂದ್ರೆ ಇವ್ರಿಗೇನು ಇಂಟರ್ನ್ಯಾಷನಲ್ ಸಂಸ್ಥೆ ಅಂತ ಹೇಳಿದ್ರೆ ಅಲ್ಲಿಂದ ದುಡ್ಡು ಬರ್ತದೆ ಅಂತ ಅಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮೆಂಬರ್ಗಳು ಒಂದು ಜಿಲ್ಲೆಯಿಂದ ಒಂದು ಮ್ಯಾಚಿಂಗ್ ಗ್ರಾಂಟ್ ಅಂತ ಕೊಡ್ತಾರೆ. ಇದನ್ನ ಮ್ಯಾಚ್ ಮಾಡಿ ನಾವು ಈ ತರದ ಒಂದು ಕಾರ್ಯಕ್ರಮಗಳನ್ನ ನಮ್ಮ ಸ್ವಂತ ಹಣದಿಂದ ದುಡ್ಡನ್ನು ಹಾಕಿ ಇದನ್ನ ದಾನವಾಗಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಅಂತ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನೀವೆಲ್ಲ ಭಾಗಿಯಾಗಿದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ನಾನು ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ತಿಳಿಸಿ, ಇದೊಂದು ವಿಶೇಷವಾದ ಸಂದರ್ಭದಲ್ಲಿ ಬಂದು ನಿಮ್ಮ ಶಾಲೆಗೆ ಬಂದು ನಾನೊಂದು ಭಾಷಣ ಮಾಡುವಂತ, ಈ ಒಂದು ವಿಚಾರವನ್ನು ತಿಳಿಸುವಂತ ಒಂದು ಸಂದರ್ಭ ಸಿಕ್ಕಿರೋದು ನನಗೂ ಭಾಗ್ಯ ಅಂತ ಹೇಳಿ
ನನಗೆ ಒಂದು ಅವಕಾಶ ಮಾಡಿಕೊಟ್ಟಂತ ರೋಟರಿ ಸಂಸ್ಥೆಗೆ ಮತ್ತು ನಿಮ್ಮ ಒಂದು ಶಾಲೆಯ ಎಲ್ಲ ಆಡಳಿತ ಮಂಡಳಿಯವರಿಗೆ, ನಿಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೆ ಮತ್ತು ನಿಮಗೆ ನನ್ನ ಧನ್ಯವಾದಗಳನ್ನು ತಿಳಿಸಿ, ನೀವೆಲ್ಲ ಮುಂದೆ ಈ ಶಾಲೆಯಲ್ಲಿ ಮುಂದೆ ಯಾರೋ ಒಬ್ಬರು AS ಆಫೀಸರ್ ಅಂತ ಆದರೂ ನಮ್ಮ ಶಾಲೆಯವರು, ನಮ್ಮೂರವರು, ನಾನು ಫಸ್ಟ್ ಭಾಷಣ ಮಾಡಿದಂಥವ್ರು, ನನ್ನ ಮೊಮ್ಮಕ್ಕಳು ಅಲ್ಲ, ನೀವೆಲ್ಲ ನಮ್ಮ ಮೊಮ್ಮಕ್ಕಳುಗಳಿಗೆ ಸಮಾನವಂತ ಆದವರೇ. ನನ್ನ ಸ್ವಂತ ಮೊಮ್ಮಕ್ಕಳಾದರೆ ಎಷ್ಟು ನನಗೆ ಸಂತೋಷ ಆಯ್ತದೋ, ನೀವಾದರೂ ಅಷ್ಟೇ ಸಂತೋಷ ಆಗ್ತದೆ. ಮುಂದೆ ಒಂದು ಒಳ್ಳೊಳ್ಳೆ ಹುದ್ದೆಗಳನ್ನು, ಇಂಜಿನಿಯರು, ಡಾಕ್ಟ್ರೇ ಆಗಬೇಕು ಅಂತ ಇಲ್ಲ, ಬೇಕಾದಷ್ಟು ಪ್ರಪಂಚ ವಿಶಾಲವಾಗಿದೆ. ಒಂದು ಪರಿಶುದ್ಧವಾದ ಶಿಸ್ತುಬದ್ಧವಾದ ಜೀವನವನ್ನು ನಡೆಸುವಂಥ ಪ್ರಜೆಗಳಾಗಿ, ಭಾರತ ದೇಶದ ಪ್ರಜೆಗಳಾಗಿ ಅಂತ ಒಂದು ನನ್ನ ಆಶಯವನ್ನು ವ್ಯಕ್ತಪಡಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಮಧ್ಯೆ ನಾವು ಕೂಡ ಇದ್ದೀವಿ. ಒಂದಲ್ಲ ಎರಡಲ್ಲ ತುಂಬಾ ಸ್ಕೂಲ್ಗಳು ನೀವು ಈ ತರ ಹೆಲ್ಪ್ ಮಾಡ್ತಿದ್ದೀರಾ ಅಂತ ನಮಗೆ ತಿಳಿದಿದೆ. ನಿಮ್ಗೆ ನಿವೃತ್ತಿ ಆಗಿದ್ರು ಕೂಡ ನೆಕ್ಸ್ಟ್ ಮುಂದಿನ ಕೂಡ ಇದೇ ತರ ಎಲ್ಲದನ್ನು ಒಳ್ಳೆತನ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಹಾಗೆ ವಿಜಯ್ ದೇವ್ ಸರ್, ನೀವು ಕೂಡ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ಸ್ನ ಕೊಟ್ರೆ ನಮ್ಮ ಮಕ್ಕಳಿಗೆ, ನಿಮಗೂ ಕೂಡ ತುಂಬಾ ಥ್ಯಾಂಕ್ಸ್. ನೆಕ್ಸ್ಟ್ ರವಿ ಅಣ್ಣವರು ಒಂದು 4 ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರೋಟರಿ ಅಧ್ಯಕ್ಷರಾದ ಸಿದ್ದರಾಜ್ ಅವರೇ, ನಮ್ಮ ಭಾನುಪ್ರಕಾಶ್ ಅವರೇ, ನಮ್ಮ ಇಲ್ಲೇ KB ರಾಜ್ ಅವರು, ಇಲ್ಲೇ ವರ್ಕ್ ಮಾಡಿದ್ರು, ಮತ್ತು ರವಿರಾಜ್ ಅವರು, ಮತ್ತು ಈ ಶಾಲೆಗೆ ಜಾಗ ಕೊಡಿಸ್ತಂಥ ವಿನೋಕ್ನವರು, ಮತ್ತು ಶಿವಕುಮಾರ್ ಅವರು, ನಮ್ಮ ಮಾಜಿ ಅಧ್ಯಕ್ಷರಾದ ಮುತ್ತರಾಜ್ ಅವರು, ಹಾಗೂ ಈ ಶಾಲೆಯ ಶಿಕ್ಷಕ ಅವರು, ಎಲ್ಲರಿಗೂ ಕೂಡ ತಿಳಿಸಿದ್ದೇನೆ. ಇದು ಸ್ಕೂಲು 14 ಸ್ಕೂಲ್ ಸೇರಿ ಹೊಸದಾಗಿ ಒಂದು ಕಡೆ ಮಾಡಿದ್ದೀವಿ. ಕೆಲವು ನ್ಯೂನ್ಯತೆಗಳಂತೂ ಇದ್ದೇ ಇರ್ತವೆ. ಏನು ಒಟ್ಟಿಗೆ ಎಲ್ಲ ಸರಿ ಮಾಡೋಕ್ಕಾಗಲ್ಲ. ಇನ್ನೂ 1 ತಿಂಗಳು 2 ತಿಂಗಳು ಎಲ್ಲ ಸೆಟ್ರೇಟ್ ಆಗಬೇಕಾದ್ರೆ ಇನ್ನೂ 2 ತಿಂಗಳು ಬೇಕಾಯ್ತದೆ. ಏನಾರ ಸಮಸ್ಯೆ ಇದ್ದರೆ ನಾನು ಮುಕ್ತವಾಗಿ ನಾಡಿದ್ದು ಸಿವಿಕ್ ಬಿಟ್ರೂ ಬರೆಯೋಕ್ಕೆ ಹೇಳಿದ್ದೀನಿ. ಯಾರೋ ಬಸ್ಸಲ್ಲಿ ಏನೋ ಕಿರಿಕ್ ಮಾಡ್ತಾಯಿದೆ SLC ಹುಡುಗರು ಅಂತೇಳಿ ಸಿವಿಕ್ ಬಿಟ್ರೂ ಕೂಡ ಬಂದು ನಂಬರ್ ಕೊಟ್ಬಿಟ್ಟು ಹೋಗ್ತಾರೆ. ಏನೇನಾಗಿದೆ ಪ್ರತಿಯೊಂದು ಗೊತ್ತಾಗ್ತಾ ಇದೆ ನಮ್ಗೆ. ಏನಿಗೆ ಗೊತ್ತಿಲ್ಲ ಅಂತ ತಿಳ್ಕೊಬೇಡಿ. ಯಾರ್ಯಾರು ಹುಡುಗರು ಕಿರಿಕ್ ಮಾಡ್ತಾ ಇದ್ದಾರೆ ಅದು ಕೂಡ ಗೊತ್ತಾಗಿದೆ. ಸಿವಿಕ್ ಬಿಟ್ರು ಆಗ ಕಂಪ್ಲೇಂಟ್ ಅವರು ಗೊತ್ತಾವ್ರೆ. ಏನೇ ಸಮಸ್ಯೆ ಅಂದರೆ ನಾವು ವಾರದಲ್ಲಿ 2 ದಿನ ಬರ್ತೀವಿ, ಬಂದು ಹೇಳಬೇಕೆ ಹೊರತು ನೀವೇ ನಿಮ್ಮ ಇಷ್ಟ ಬಂದಂಗೆ ಇರೋಕ್ಕಾಗಲ್ಲ. ಇದು ಸೇರಿಸ್ತಾ ಇರೋ ಉದ್ದೇಶ ಏನಂದ್ರೆ, ಸುರೇಶ್ ಅವರು ಇದು ಮಾಡಲ್ ಸ್ಕೂಲ್ ಇಡೀ ಕರ್ನಾಟಕಕ್ಕೆ ಮಾಡಲ್. ನಿಮಗೆ ಇಲ್ಲಿಂದ ಸ್ಟಾರ್ಟ್ ಆಗಿ ಕರ್ನಾಟಕದಲ್ಲೇ ಈ ಥರ ಮಾಡಬೇಕು ಅಂತವ್ರೆ. ಅದನ್ನು ನೀವು ಭಾಳ ಸೈಲೆಂಟ್ ಆಗಿದ್ದು ಯಾರು ಬಂದಾಗಲಿ ಈ ಥರ ಅವ್ರು ಯಾರೋ ಮಾತಾಡ್ತಾ ಇರೋದು, ಇವರೆಲ್ಲ ಭಾಷಣ ಮಾಡೋದು, ನೀವೇ ಮಾತಾಡೋದು, ಅದೆಲ್ಲ ಬಿಡಬೇಕು, ಅದೆಲ್ಲ ಕಲಿಬೇಕು ಶಿಸ್ತ. ಆ ಟೊಯೋಟೋದವರು ಬಂದು ಕಲಿಸ್ತಾವ್ರೆ ಶಿಸ್ತು ಕಲಿಕ್ಕೆ, ಅಲ್ಲಿಂದ ಬಂದು ಹೇಳ್ತಾರೆ, ನೀವು ಕಲೀಲೇ ಇಲ್ವಲ್ಲ. ಟೀಚರ್ಗಳು ಕೂಡ ನಿಮ್ಗೆ ಅದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ನೀವು ಪಾಠ ಮಾಡ್ತಾರೆ, ಇನ್ನೊಂದು ಸ್ಕೂಲಲ್ಲಿ ಮಾತಾಡ್ತಾ ಇರ್ತೀವಿ. ಎಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ವಿ ಇದನ್ನೆಲ್ಲ? ನಾವೀಗ ನಮ್ಮ ಪಂಚಾಯತಿ ತಮಿಳ್ನಾಡು ಬಾರ್ಡರ್ಲಿದ್ದೀವಿ. ನಾವು ಎಲ್ಲ ಗಡಿನಾಡಲ್ಲಿದ್ದೀವಿ. ನಮಗೆಲ್ಲ ಸಹಾಯ ಮಾಡಿದ್ದು ನಾವು ಕೇಳೋದು. ನೀವು ಹಿಂಗೆ ಮಾತಾಡ್ಕೊಂಡು ಹೋದ್ರೆ ಏನಪ್ಪ ಮಾಡೋದು ಹೇಳೋದು? ಮುಂದಕ್ಕಾದ್ರೆ ಮುಂದೆ ಈಗ ರಶ್ಮಿ ಮಹೇಶ್ ಅವರು SS ಅವರು ನಿಮ್ಗೆ ನೋಡೋಕೆ ಬರಬೇಕು ಅಂತ ಅವರು ಕೂಡ ನೆನ್ನೆ ಫೋನ್ ಮಾಡಿ ಹೇಳೋರು. ಈ ವಾರದಲ್ಲೇ ಬರ್ಬೋದು, ಇಲ್ಲ ಮುಂದಿನ ವಾರದಲ್ಲಿ ಬರ್ತಾವ್ರು. ಅವ್ರು ಬಂದಾಗ ಎಲ್ಲ ಹಿಂಗೆ ಮಾತಾಡ್ಕೊಂಡಿದ್ರೆ ಅವ್ರು ಯಾರೋ ಮಾತಾಡ್ತಾರೆ, ನೀವು ಮಾತಾಡ್ತಾರೆ, ಏನಿದೆ ಅದರಲ್ಲಿ? ಇಲ್ಲ ನಿಮ್ಗೆ ಬಿಟ್ಟದ್ದು ಎಲ್ಲ ಸರಿ ಹೋಗುತ್ತೆ. ಇನ್ನೊಂದು ತಿಂಗಳಲ್ಲಿ ಎಲ್ಲ ಕಂಪ್ಯೂಟರ್ ಕ್ಲಾಸಿಂದ ಹಿಡಿದು ಪ್ರತಿಯೊಂದು ಸೈನ್ಸ್ ಲ್ಯಾಬ್ ನೋಡಿ, ಸೈನ್ಸ್ ಲ್ಯಾಬ್ ಹೋಗಿದ್ದಾರೆ ಇವತ್ತು ಬಂದ ಟೊಯೋಟೋದಿರೋ ಬಂದು. ಪ್ರತಿಯೊಂದುವೇ ಏನು ನಿಮ್ಮ ಪ್ರೈವೇಟ್ ಕಾನ್ವೆಂಟಲ್ಲಿ ಇದೆಯೋ ಸೆಂಟೆನ್ಸು ಅದರಿಂದ ಡಬಲ್ ಮಾಡೋಕ್ಕೆ ನಾವೆಲ್ಲ ಪ್ಲಾನ್ ಮಾಡಿದ್ದೀವಿ. ನಾವು ನಮ್ಮ ರೋಟರಿ ಅಧ್ಯಕ್ಷರು ಕೇಳ್ಕೊಳ್ಳೋದಂದ್ರೆ, ಇದು ನಾವು ಗಡಿ ಭಾಗದಲ್ಲಿದ್ದೀವಿ. ಅವ್ರು ಗೊತ್ತಿರೋರಿಗೆಲ್ಲ ಹೇಳಿ, ಅವ್ರು ಬೇಕಾದ್ರೆ ಯಾರಿಂದ ಏನು ಮಾಡಿಸ್ಬೋದು. ನಮ್ಮದು ಒಂದು ರೋಟರಿ ಇದೆ, ಅವರು ರೋಟರಿ ಇದೆ, ಯಾರಾಗಲಿ ನಿನ್ನೆಲ್ಲ ಏನು ಕಾನ್ವೆಂಟು ಕನಕಪುರದಲ್ಲಿ ಏನೋ ಹೋದಾರು ಮದರ್ ತೆರೇಸಾ ಆ ಮಟ್ಟಕ್ಕೆ ಮಾಡಬೇಕು ಅಂತ ಟೀಚರ್ಸ್ಗಳಿಗಾಗಲಿ ನಿಮ್ಗಾಗಲಿ ಇಷ್ಟ ಹೇಳೋದು. ಆ ಮಟ್ಟಕ್ಕಿಂತ ಮೇಲೆ ಅವ್ರೇನು 1 ಲಕ್ಷ ಕೊಟ್ಟು ಫೀಸ್ ಓದಿಸ್ತವ್ರೆ, ನಿಮ್ಮನ್ನ ಫ್ರೀಯಾಗಿ ಆ ಥರ ಓದಿಸ್ಬೇಕು ಅಂತಿದ್ದೀವಿ. ನೀವು ಶಿಸ್ತು ಕಲ್ತ್ಕೊಂಡು ಇನ್ನೊಂದು 15ರಿಂದ 20 ದಿನದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಮಾಡಿ ಇಡೀ ಕರ್ನಾಟಕಕ್ಕೆ ಮಾಡಬೇಕು ಅಂತಿರೋದು. ನೀವು ಮಕ್ಳು ಹೆಂಗಿರ್ಬೇಕು? ಈ ಮಕ್ಕಳು ಕೂಡ ಅದಕ್ಕೆ ಮಕ್ಕಳು ನಿಮ್ಮ ತಂದೆ ಪೇರೆಂಟ್ಸು ಮತ್ತು ಟೀಚರ್ಸ್ ಎಲ್ಲ ಸಹಕಾರ ಕೊಡ್ತಾರೆ. ನಮಗೆ ಇಲ್ಲಿ ಬಂದು ಈ ಗಡಿ ಗ್ರಾಮದವ್ರನ್ನ ಕುಳಿಸಿ ಈ ಪುಸ್ತಕ ಕೊಟ್ಟಂತ ನಮ್ಮ ರೋಟರಿ ಕನಕಪುರ ರೋಟರಿ ಸಂಸ್ಥೆಯವ್ರಿಗೆ ನಮಸ್ಕಾರ ಮಾಡಿ ನಮ್ಮ ಮಾತು ಮುಗಿಸ್ತೀವಿ. ಒಳಿತನ್ನ ಬಯಸುವಂತಹ ಮಾತುಗಳನ್ನು ಆಡಿದಂತಹ ರವಿಯಣ್ಣ ಅವರಿಗೆ ನನ್ನ ಕಡೆಯಿಂದ ಮತ್ತೆ ಶಾಲೆ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀರಿ. ವಿಜಯದೇವ್ ಸರ್ ಇರ್ಬೋದು, ರವಿಯವರು ಮತ್ತು ಸಿದ್ದರಾಜ್ ಅವರೇ, ಹಾಗೂ ಪಂಚಾಯತಿ ಈ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಗಣ್ಯರೇ, ನನ್ನೆಲ್ಲ ರೋಟರಿಯ ಮಿತ್ರರೇ, ವಿಶೇಷವಾಗಿ ನಿಮಗೆ ಸಿಕ್ಕಿರ್ತಕ್ಕಂತಹ ಒಂದು ಬೃಹತ್ತಾದ ಅವಕಾಶ. ಈ ಅವಕಾಶವನ್ನು ಬಳಸ್ಕೊಳ್ತಕ್ಕಂಥದ್ದು ನಿಮ್ಮ ಆದ್ಯ ಕರ್ತವ್ಯ.
ರವಿ ಅಣ್ಣವರು ಒಂದು ಸ್ವಲ್ಪ ಜೋರಾಗಿ ಖಾರವಾಗಿ ಹೇಳ್ತಾ ಇದ್ದಾರೆ. ಆದರೆ ಅದರ ನೋವು, ಅದರಿಂದ ಇರ್ತಕ್ಕಂಥ ನೋವುಗಳು, ಕಷ್ಟಗಳು, ಈ ಒಂದು ಹಂತಕ್ಕೆ ಬರೋದಕ್ಕೆ ಅವ್ರದ್ದೇ ಆದಂತಹ ಎಲ್ಲ ರೀತಿಯ ನೀಡುಗಳು ಕಷ್ಟ ಇರ್ತದೆ. ನಾವು ಹಿಂಗೆ ಅಂದ್ಕೊಂಡು ಹಿಂಗೆ ಅಂದಿದ ತಕ್ಷಣ ಮ್ಯಾಜಿಕ್ ಆಗಲ್ಲ. ಅದರಿಂದ ಬಹಳಷ್ಟು ಬೃಹತ್ತಾದಂಥ ಶ್ರಮ ಇದ್ದು ಅದರ ಬೆವರು ಹರಿಸಿದ್ರೆ ಮಾತ್ರ ಸಾಧ್ಯ. ಇಂಥ ಒಂದು ಭವ್ಯವಾದ ಬಿಲ್ಡಿಂಗ್ ಆಗಬೇಕು. ನಿಮ್ಮನ್ನೆಲ್ಲ ಎಲ್ಲ ಸೇರಿಸಿ ಇದನ್ನ ಒಂದು ಉತ್ತಮವಾದಂತಹ ಆ ಕಲ್ಪನೆ ಮಾಡಿದ್ರಲ್ಲ, ಎಕ್ಸ್ಪೆಷಲಿ ಡಿ ಕೆ ಸುರೇಶ್ ಅವ್ರದ್ದು ಇದೊಂದು ಕೆಲಸ ಮಾಡ್ತೀವಿ ಮುಖ್ಯಮಂತ್ರಿ. ಸೊ ಅವ್ರ ಕನ್ಸೆಸ್ಟ್ ನೋಡಿ, ನಮಗೆ ಬೇಕಾಗಿರೋದೇನು? ಒಳ್ಳೆ ಗಾಳಿ, ಒಳ್ಳೆ ಬೆಳಕು, ಒಳ್ಳೆ ನೀರು, ಒಳ್ಳೆ ಶಿಕ್ಷಣ. ಇದಿಷ್ಟು ಸಿಕ್ಕಿದ್ರೆ ಸಾಕು. ಬಹಳಷ್ಟು ಅವ್ರಿಗೂ ಗೊತ್ತು, ಇಡೀ ದೇಶದ ಭವಿಷ್ಯ ನಿಂತಿರ್ತಕ್ಕಂಥದ್ದು ಮಕ್ಕಳ ಮೇಲೆ, ನಾಳಿನ ಯುವಕರ ಮೇಲೆ. ನಾವೇನೋ ಫ್ಯಾಕ್ಟ್ರಿಗಳು ಮಾಡ್ಬಿಡ್ತೀವಿ, ಅದೆಲ್ಲ ಮಾಡ್ತೀವಿ ಅನ್ನೋದು ಅದು ಒಂದು ಸೈಡ್ ಇದ್ರೆ, ಅದ್ಭುತವಾದಂತಹ ನಮ್ಮ ದೇಶದ ಶಕ್ತಿ, ದೊಡ್ಡ ಶಕ್ತಿ ಅಂದ್ರೆ ಯುವ ಶಕ್ತಿ. ನೀವು ಟ್ಯಾಲೆಂಟ್ ಹಾಕಬೇಕು. ಅಂದ್ರೆ ಶಿವಶಕ್ತಿ ಅಂದ್ರೆ ಏನೋ ಮೈಗೊಂದು ಮೂವಿನಲ್ಲಿ ಪೂರ್ತಿ ಕೆಲಸ ಮಾಡ್ತೀವಿ ಅದಲ್ಲ, ಅದು ಮಾಡೋರ್ಬೇಕು. ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಟ್ಯಾಲೆಂಟು ಇಡೀ ಜಗತ್ತಿಗೆ ನಮ್ಮ ದೇಶದ ಯುವಕಿಯರು ಬೇಕು, ಒಳ್ಳೆಯ ವಿದ್ಯಾವಂತರು ಬೇಕು. ಇಡೀ ಜಗತ್ತಲ್ಲಿ ನಿಮ್ಗಳ ಅವಶ್ಯಕತೆ ಇದೆ. ನೀವು ಗಮನದಲ್ಲಿ ಇಟ್ಕೊಳ್ಳಿ. ನಿಮಗೆ ಸಿಕ್ಕಂತ ಅವಕಾಶಗಳನ್ನ ಏನು ಈ 10 ವರ್ಷ 15 ವರ್ಷ ಓದೋದಕ್ಕೆ ನಿಮ್ಗೆ ಅವಕಾಶ ಸಿಗ್ತದೆ, ಆ ಕಡೆ ಈ ಕಡೆ ಒಂದು ಸ್ವಲ್ಪನೂ ಚಂಚಲತೆಯನ್ನು ಪಡಿದೆ. ನಿಮ್ಮ ಗುರುಗಳು ನಿಮ್ಮ ಏನು ಹೇಳ್ತಾರೆ, ಬಹುತೇಕ ಇಲ್ಲಿರ್ತಕ್ಕಂಥವ್ರಿಗೆ ತಂದೆ ತಾಯಿಗೆ ಅಷ್ಟೊಂದು ಅವೇರ್ನೆಸ್ ಸಿಗ್ಲಿಕ್ಕಿಲ್ಲ. ಅವ್ರದ್ದೇ ಆದಂಥ ಕೆಲಸ, ಅವ್ರದ್ದೇ ಆದಂಥ ಜೀವನ ಕಟ್ಕೊಂಡಿರ್ತಾರೆ, ಅವ್ರದ್ದೇ ಆದಂಥ ಜೀವನದಲ್ಲಿರ್ತಾರೆ. ಮಕ್ಕಳ ನೀವು ಈ ಅವಕಾಶನ ತಗೊಳ್ಳಿ. ನಿಮ್ಗೆಲ್ರಿಗೂ ಬಹಳಷ್ಟು ಒಳ್ಳೆಯ ಅವಕಾಶ. ಗುರುಗಳು ನಿಮ್ಗೆಲ್ಲ ಸಬ್ಜೆಕ್ಟ್ಗೂ ಸಿಕ್ಕಿರ್ತಾರೆ. ಈಗ ಬಹುಶಃ ನಿಮ್ಮ ಸ್ಕೂಲ್ಗಳಲ್ಲಿದ್ದಾಗ ಒಬ್ಬೊಬ್ಬರೇ ಇರ್ತಿದ್ರು ಸ್ಕೂಲ್ ಟೀಚರು. ಅವರು 6 ಸಬ್ಜೆಕ್ಟನ್ನು ನಿಮ್ಗೆ ಒಬ್ಬರೇ ಮಾಡಬೇಕಾಗಿತ್ತು, ಇಬ್ಬರೇ ಮಾಡಬೇಕಾಗಿತ್ತು. ಬಟ್ ಇವತ್ತು ಹಂಗಲ್ಲ, ಆಯಾ ಸಬ್ಜೆಕ್ಟ್ ಅವರೇ, ಸೈನ್ಸ್ ಅವರೇ ಮಾಡ್ತಾರೆ, ಮ್ಯಾಥ್ಸ್ ಅವರೇ ಮಾಡ್ತಾರೆ. ಸೊ ಈ ಥರ ಎಲ್ಲ ಸಬ್ಜೆಕ್ಟ್ಗೂ ಒಬ್ಬರು ಇಬ್ಬರು ಟೀಚರ್ ಸಿಕ್ಕಿರ್ತಾರೆ, ಬಹುತೇಕ ಈಗ ಸಿಕ್ಕಿರ್ತಾರೆ. ಸೊ ಇದನ್ನ ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಳಿ. ನೀವು ಇದರ ಪರಿಪೂರ್ಣ ಅರ್ಥಪೂರ್ಣವಾಗಿ ನೀವು ಓದೋದನ್ನು ಕಲೀರಿ. ನೀವು ಏನನ್ನೂ ಬೇರೆ ಯೋಚನೆ ಮಾಡಬೇಡಿ. ದುಡ್ಡು ಕಾಸಿನ ಮೇಲೆ ಅದ್ರ ಬಗ್ಗೆ ಏನನ್ನೂ ಒಂದು ಕ್ಷಣ ಕೂಡ ನೀವು ಯೋಚನೆ ಮಾಡಬೇಡಿ. ಬರೀ ಓದು ಅಷ್ಟೇ. ಇದು 15ರಿಂದ 20 ವರ್ಷ ನೀವು ಚೆನ್ನಾಗಿ ಓದಿದ್ದೆ ಆದರೆ ಇನ್ನು 60 ವರ್ಷದ ಜೀವನ ನೀವು ಕೂತಿರುತ್ತವ ಒಳ್ಳೊಳ್ಳೆ ಚೇರ್ ಮೇಲೆ ಕೂತ್ಕೊಂಡು ನೀವು ಜೀವನ ಮಾಡಿ ಭಾಳಷ್ಟು ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಯಾರ್ಯಾರಿಗೆ ಎಲ್ಲೆಲ್ಲಿ ಹೆಂಗೆ ಟ್ಯಾಲೆಂಟ್ ಇರುತ್ತೆ ಅಂತ ನನ್ನ ಕತೆ ಹೇಳಿ ನನ್ನ ಜೊತೆಲಿ ಮುಗಿಸ್ತೇನೆ. ಸಾಮಾನ್ಯವಾಗಿ ಒಬ್ಬ ಅಗರ್ಭಟ್ ಶ್ರೀಮಂತ ಕಾರಲ್ಲಿ ಹೋಗ್ತಾ ಇರ್ತಾನೆ. ಒಂದು ಮೀಟಿಂಗು, ಹಳ್ಳಿಗಳು ಇದೆಲ್ಲವನ್ನ ದಾಟಿ ಆತ ಹೋಗ್ಬೇಕಾಗುತ್ತೆ. ಕಾರು ಪಂಚರ್ ಆದ ತಕ್ಷಣ ಅದನ್ನ ಬೆಚ್ಚಿ ತೆಗಿಬೇಕಲ್ಲ. ಒಂದು ಸೈಡಲ್ಲಿ ಒಂದು ರೋಡು, ಒಂದು ಮೋರಿ ಇರ್ತದೆ. ಮೋರಿ ಮೇಲೆ ಒಂದು ಸಣ್ಣ ಬ್ರಿಡ್ಜ್ ಕಟ್ಟಿರ್ತಾರೆ. ಅಲ್ಲಿ ಕಟ್ತಾರೆ. ಅಲ್ಲಿ ನಿಲ್ಲಿಸ್ಬಿಟ್ಟು ಅದನ್ನೆಲ್ಲ ರಿಮೂವ್ ಮಾಡಿ ಆ ಬೋಲ್ಟ್ ಇದೆಲ್ಲವನ್ನು ಮೋರಿ ಮೇಲೆ ಇಟ್ಬಿಟ್ಟು ಸೊ ಟೈರನ್ನು ಕಳ್ಚಿ ಹಾಕಕ್ಕೆ ಹೋದಾಗ ಅಷ್ಟು 4 ನೀರು ಬಿದ್ದೋಗುತ್ತೆ. ಆ ಟ್ರೈನ್ ಒಳಗಡೆ ಬಿದ್ದೋಗುತ್ತೆ, ಸಿಗಲ್ಲ. ಈಗ ಅವನೇನು ಮಾಡಬೇಕು? ತುಂಬ ತಲೆ ಕೆಡ್ಸ್ಕೊಂಡ್ಬಿಡ್ತಾನೆ. ಅವನ ತಲೆಗೆ ಏನು ಬರೋದೇ ಇಲ್ಲ. 4 ಬೋರ್ಡ್ ಹೊರಟಾಯ್ತಲ್ಲ, ಟೈರ್ಗೆ ಹಾಕ್ಬೇಕಲ್ವಾ? ಈಗ ಟೈರ್ ಹಾಕ್ತಾ ಇದ್ರೆ ಹೆಂಗೆ? ಟೈರ್ ಹಾಕ್ತಾ, ಸ್ಟೆಪ್ನಿ ಟೈರ್ ಇತ್ತು, ಟೈರ್ ಹಾಕ್ತಾ, ಬಟ್ ಬೋಲ್ಟ್ ಬೇಕಲ್ವ ಅದಕ್ಕೆ. ಹೆಂಗೆ ಏನ್ ಮಾಡ್ತಾನ ಆತ? ನಿಮ್ ತಲೆಯಲ್ಲಿ ಏನಾದ್ರೂ ಐಡಿಯಾ ಇದ್ರೆ ಹೇಳಿ. ಏನಪ್ಪ? ಎತ್ಕೊಳಕ್ ಸಿಗಲ್ಲ, ನೀರಲ್ಲಿ ಹೊರಟಾಯ್ತು. ಅದು ತುಂಬ ಟೈಮ್ ಆಗುತ್ತೆ. ಅವ್ನ ಮೀಟಿಂಗ್ ಹೋಗ್ಬೇಕು, ಅರ್ಜೆಂಟ್ ಇದೆ. ಸೊ ಹಿಂಗೆ ಒಬ್ಬ ಮೇಘಲೆ ಮೇಡಮ್, ವೆರಿ ಗುಡ್, ಕರೆಕ್ಟ್, ಅದೇ ಉತ್ತರ ಕರೆಕ್ಟ್. ಅದು ಯಾರು ಹೇಳಿದ್ ಗೊತ್ತಾ? ಅಲ್ಲಿ ಒಬ್ಬ ರೈತ ಮೇಘಲೆ ಎತ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರು ಗೊತ್ತಾಗಿಲ್ಲ, ಟೆನ್ಷನ್ ಅಲ್ಲಿ ಒತ್ತೆ ಹಾಕ್ತಿರ್ತಾನೆ. ಆ ಟೆನ್ಷನ್ಸ್ ಗೊತ್ತಾಗಲ್ಲ. ಸೊ ಆತ ಏನ್ ಮಾಡ್ತಾನೆ, ಏನ್ ಮಾಡೋದು, ಏನೇನ್ ಬಂದ್ರೆ ಏನಾಯ್ತು ಸಾಹೇಬ್ರೆ, ಇಲ್ಲಿ ಹಿಂಗಾಗೈತೆ ಅಂತ ಮೇಘಲೆ ಹೊತ್ಕೊಂಡು ಹೋಗ್ತಿದ್ದಂತ ರೈತ ಕೇಳ್ತಾನೆ ಆತ. ಸೊ ಅವಾಗ ಹಿಂಗಾಗೈತೆ, ನನ್ಗೆ ಹಿಂಗೆ ಟೆನ್ಷನ್ ಆಗ್ತೈತೆ, ಇಲ್ಲಿ ಯಾರು ಇಲ್ಲ, ನನ್ಗೆ ಅರ್ಜೆಂಟ್ ಮೀಟಿಂಗ್ ಹೋಗ್ಬೇಕು, ಹಾಗೆ ಹೀಗೆ ಅಂತ ಹೇಳಿದಾಗ, ಅಯ್ಯೋ ಸ್ವಾಮಿ, ಎಲ್ಲ ಟೈರಲ್ಲೂ ಒಂದೊಂದು ಬೋಟ್ ಕಟ್ಬಿಟ್ಟು ಇದಕ್ಕೆ ಹಾಕಿ ಎಲ್ಲ ಸರಿ ಹೋಗುತ್ತಲ್ವಾ, ಓಡುತ್ತಲ್ವಾ. ಯಾವ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ
ಅದರದ್ದೇ ಆದಂಥ ವಿಶೇಷ ಕೌಶಲ್ಯ ಅಭಿವೃದ್ಧಿ ವಿಶೇಷವಾಗಿರುತ್ತೆ ಕಾಲೇಜ್.